ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗ್ ಅಲ್ಲೇನೆ ಎಲ್ಲ ಕಂಡೀಷನ್ಗಳು ದಂಗೆ ಹೇಳಬೇಕು, ಪ್ರಥಮ ಅವರು ಹಿಟ್ಲರ್ ಆಡಳಿತದ ವಿರುದ್ಧ ದಂಗೆ ಹೇಳಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಡಿಸೈಡ್ ಮಾಡಿದವರೆಲ್ಲ ಏನು ಮಾಡ್ತಾರೆ, ಫಸ್ಟ್ ನಿರಂಜನ ಐಡಿಯಾ ಕೊಡೋದು ದಂಗೆ ಹೇಳೋಣ ಹಂಗೆ ಹಿಂಗೆ ಅಂತ. ಸೊ ಇಲ್ಲ, ಆಮೇಲೆ ಕಾಮಿಡಿ ಬೇಡ ಬೇಡ ಅಂತ ನಿರಂಜನೇ ಪ್ರಥಮ ಕಡೆ ಬಂದ್ಬಿಡ್ತಾನೆ. ಸೊ ಆಮೇಲೆ ಮೋಹನ್ ಅವ್ರನ್ನ ಕರೆದ್ಬಿಟ್ಟು ನಮ್ಮ ಬಿಗ್ ಬಾಸ್ ಅವರು, ನೀವು ದಂಗೆ ಹೇಳೋ ಚಾನ್ಸ್ ಇದೆ, ನಿಮ್ಗೆ ಬೇಕಾದ್ರೆ ಹೇಳ್ಬೋದು ದಂಗೆ ಹಂಗೆ ಹಿಂಗೆ ಅಂತ ಬಿಗ್ ಬಾಸ್ ಅವರನ್ನೇ ದಂಗೆ ಹೇಳಿ ಅಂತ ಹೇಳ್ಕೊಡ್ತಾರೆ. ಸೊ ಮೋಹನ್ ಅವ್ರು ಆಚೆ ಬಂದು ಕೀರ್ತಿ ಅವ್ರಿಗೆಲ್ಲ ಗೊತ್ತಿದ್ದಂಗೆ ಎಲ್ಲಾರನ್ನೂ ಸೇರಿಸಿ ದಂಗೆ ಹೇಳ್ತಾರೆ. ಪ್ರಥಮ ಅವ್ರ ಕಟೌಟ್ ಎಲ್ಲ ಸುಟ್ಟಾಕ್ತಾರೆ. ಪ್ರಥಮ ಅವ್ರಿಗೆ ಏನೇನೋ ಬಾಯಿಗೆ ಬಂದಂಗೆ ಬೈತಾರೆ, ನಿಂದೊಂದು ನ್ಯಾಯನ ಹಂಗೆ, ಇನ್ನೊಬ್ಬ ಹಿಟ್ಲರ್ ನಾಯಕನ ಆ ಥರ ಈ ಥರ ಅಂತ ಚೆನ್ನಾಗಿ ಬೈದಾಕ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಪ್ರಥಮ ಶಿಕ್ಷೆ ಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸೊ ಅದನ್ನೆಲ್ಲ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಚೆನ್ನಾಗಿ ಪ್ರಥಮ ವಿರುದ್ಧ ಧಿಕ್ಕಾರ ಕೂತ್ಕೊಂಡು ಕುತ್ಕೊತಾರೆ. ನಿರಂಜನ್ ಏನು ಮಾಡ್ತಾನೆ, ಹೇಳಿ ಕೊಟ್ಟಿದ್ದ ಐಡಿಯಾ ಅವನೇ ಅಂತೆ, ಬಟ್ ಏನು ಮಾಡ್ತಾನೆ, ಅವನು ಪ್ರಥಮ ಕಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಆಮೇಲೆ ಕೀರ್ತಿ, ಶೀತಲು, ಮೋಹನ್ ಇವರೆಲ್ಲ ಒಂದು ಕಡೆ ಬಂದ್ಬಿಡ್ತಾರೆ. ಓಕೆನಾ. ಆಮೇಲೆ ಮಾಳವಿಕಾ ಅವ್ರು ಹೇಳ್ತಾರೆ, ಮೈಲಾಡ್ ಏನೋ ಒಂದು ಇವ್ರಿಗೆ ಶಿಕ್ಷೆ ಕೊಡಿ, ಇಲ್ಲ ಅಂದರೆ ಇವರು ಕೇಳಲ್ಲ ಹಂಗೆ ಹಿಂಗೆ ಅಂತ. ಮಾಳವಿಕಾ ಎಷ್ಟು ಹೇಳಿದ್ರು ಪ್ರಥಮ ಸುಮ್ಮನೆ ಕುತ್ಕೊಂಡು ಕೈ ಕಟ್ಕೊಂಡು ನೋಡ್ತಾ ಇದ್ದಾನೆ, ಏನೇನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ನೋಡ್ತಾ ಇರ್ತಾನೆ. ನನಗಂತೂ ಅದು ಇಷ್ಟ ಇಲ್ಲ, ಯಾಕಂದರೆ ಒಬ್ಬ ದಂಡನಾಯಿಗಾಗಿ ಆಜ್ಞೆ ಕೊಡಬೇಕಾಗಿತ್ತು, ಶಿಕ್ಷೆ ಕೊಡಿ ಅಂತ. ಏನೋ ಮಾಡ್ತಾನೆ ನೋಡ್ತಾ ಇರ್ತಾನೆ. ಆಮೇಲೆ ಬಿಗ್ ಬಾಸ್ ಅವರು ನಮ್ಮ ಸುಕೃತ್ ಅವ್ರನ್ನ ಕಳಿಸ್ತಾರೆ ಪ್ರಥಮ ಅವ್ರಿಗೆ ಬಾಡಿ ಗಾರ್ಡ್ ಆಗಿ. ಆಮೇಲೆ ನೆಕ್ಸ್ಟು ಕಾರುಣ್ಯ ಮತ್ತೆ ಎಂಟ್ರಿ ತಗೋತಾಳೆ ಬಾಡಿ ಗಾರ್ಡ್ ಆಗಿ ಪ್ರಥಮ ಅವ್ರಿಗೆ. ಆಮೇಲೆ ಇನ್ನೊಬ್ಬ ಏನು ಮಾಡ್ತಾನೆ, ಮಸ್ತಾನ್ ಅವನು ಯಾರೋ ಕಾರ್ ಡೀಲರ್ ಅಂತೆ, ಅವನ್ನ ಅವರು ಬಿಗ್ ಬಾಸ್ ಅವರು ಕಳಿಸ್ತಾರೆ. ಯಾರ ಕಡೆಗೆ ಅಂದರೆ ದಂಗೆ ಹೇಳೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಸೊ ಆಮೇಲೆ ಎಲ್ಲರೂ ಸೇರ್ಕೊಂಡು ಲಾಸ್ಟ್ಗೆ ಪ್ರಥಮ ಅವರ ಸ್ಪೆಷಲ್ ರೂಮ್ಗೆ ಹೋಗಿ ನುಗ್ಗಿ ಪಟಾಕಿ ಎಲ್ಲ ಹೊಡಿತಾರೆ. ಪಟಾಕಿ ಹೊಡೆದು ಪ್ರಥಮ ಅವರ ಕಟೌಟ್ಗಳನ್ನೆಲ್ಲ ಧ್ವಂಸ ಮಾಡಿ ದಂಗೆ ಎದ್ಬಿಡ್ತಾರೆ. ಇಷ್ಟರಲ್ಲಿ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಸೊ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಹಿಟ್ಲರ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಬಿಗ್ ಬಾಸ್ ಅವರು ಎಲ್ಲ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಎಲ್ಲ ನಾರ್ಮಲ್ ಸ್ಟೇಜಲ್ಲಿ ಬನ್ನಿ, ಇನ್ಮೇಲೆ ಯಾವ ಇದು ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಈ ಟಾಸ್ಕಲ್ಲಿ ನಾನು ಸೋಲ್ತಾರೆ ಅಂತ ತಿಳ್ಕೊಂಡಿದ್ದೆ, ಬಟ್ ಈ ಟಾಸ್ಕ್ನ ಪ್ರಥಮ ಅವ್ರು ವಿನ್ ಆಗಿದೆ. ಸೊ ಪ್ರಥಮ ಅವ್ರಿಗೆ ಒಂದು ಕ್ಲಾಪ್ಸ್ ಹೊಡಿಲೇಬೇಕು, ಯಾಕಂದರೆ ಚೆನ್ನಾಗಿ ಇದೆಲ್ಲ ಮಾಡಿ ಪ್ರಥಮ ಅವ್ರಿಗೆ ಬೇಸ್ ಅಂತ ಹೇಳ್ತಾರೆ. ಓಕೆನಾ. ಪ್ರಥಮ ಅವರು ಇಷ್ಟೇ ಇದು ಮಾಡಿದ್ರು ಪರವಾಗಿಲ್ಲ, ಟಾಸ್ಕ್ ಮಾಡಿದ್ರು ಬಿಗ್ ಬಾಸ್ ಅವರು ಅವ್ರಿಗೆ ಒಳ್ಳೆ ಶಬಾಷ್ಗಿರಿ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿಲಿ 3 ಜನ ಎಂಟ್ರಿ ಆಗಿದ್ದಾರೆ. ಅವ್ರು ಯಾರ್ಯಾರು ಅಂದರೆ ನಮ್ಮ ಮಸ್ತಾನು, ಸುಕೃತು, ಕಾರುಣ್ಯರಾಮ್. ಅದೇನು ರೀ, ಮತ್ತೆ ಆಚೆ ಕಳಿಸ್ತೀರಾ, ಮತ್ತೆ ಒಳಗೆ ಕರ್ಕೊತೀರಾ, ಇದೇನೋ ಬಿಗ್ ಬಾಸ್ ರೂಲ್ಸ್ ಒಂದು ಅರ್ಥ ಆಗ್ತಿಲ್ಲ ನನಗೆ. ಓಕೆನಾ. ಆಮೇಲೆ ಲಾಸ್ಟ್ಗೆ ಎಲ್ಲರೂ ಪ್ರಥಮ ಅವ್ರನ್ನ ನನ್ಗೆ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಪ್ರಥಮ ಅವ್ರನ್ನ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ಬಿಡ್ತಾರೆ. ಎಲ್ಲ ದ್ವೇಷ ಆಯ್ತಲ್ಲ, ಪ್ರಥಮ ರೂಲ್ಸ್ ಮಾಡ್ದೆ ಅಷ್ಟು ಸ್ಟ್ರಾಂಗ್ ಆಗಿ ಹಂಗೆ ಹಿಂಗೆ ಅಂತ ಪ್ರಥಮನ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ಬಿಡ್ತಾರೆ. ಆಮೇಲೆ ಎಲ್ಲ ಲಾಸ್ಟಲ್ಲಿ ಬೆಡ್ರೂಮಲ್ಲಿ ಹೋಗಿ ಪ್ರಥಮ ಅವ್ರಿಗೆ ಹಂಗೆ ಮಾಡು, ಈ ಥರ ಮಾಡು, ತಲೆ ಕೆಳಗೆ ನಿಂತು ಆ ಥರ ಈ ಥರ ಅಂತ ಫುಲ್ಲು ಟಾರ್ಚರ್ ಕೊಡ್ತಾರೆ. ಮಾಮೂಲಿ ಪ್ರಥಮ ಕೊಟ್ಟಿದ್ನಲ್ಲ ಅವ್ರಿಗೆ ಆ ಥರ. ಸೊ ನೋಡೋಣ, ಪ್ರಥಮ ಟಾಸ್ಕ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಪ್ರೈಸ್ ಮಾಡಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ.